ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ನಿಮಗಾಗಿ ಪ್ರಾರ್ಥಿಸುತ್ತೇನೆ. ನಿಮ್ಮನ್ನು ವೈಯಕ್ತಿಕವಾಗಿ ನೋಡಿಲ್ಲವಾದರೂ ಡೈಲಿ ಬ್ಲೆಸ್ಸಿಂಗ್ ಶುಶ್ರೂಷೆಯ ಒಂದು ಭಾಗವಾಗಿದ್ದೀರಿ. ನಿಮ್ಮೆಲ್ಲರಿಗಾಗಿ ಪ್ರತಿದಿನ ಪ್ರಾರ್ಥಿಸುತ್ತೇನೆ. ನಮಗಾಗಿ ಒಬ್ಬರು ಪ್ರಾರ್ಥಿಸುವುದು ಸಾಧಾರಣ ವಿಷಯವಲ್ಲ, ಅದು ಒಂದು ದೊಡ್ಡ ಅನುಗ್ರಹವಾಗಿದೆ. ನೀವು ಸಹ ಅನುಗ್ರಹ ಧ್ಯಾನ ಮಂದಿರಕ್ಕಾಗಿ ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಡೈಲಿ ಬ್ಲೆಸ್ಸಿಂಗ್ ವಚನ ಶುಶ್ರೂಷೆಯಲ್ಲಿ ವಚನ ಕೇಳುವ ನಾವು ಎಲ್ಲರೂ ಒಂದೇ. ದೇವರು ನಿಯೋಗಿಸಿದ ಶುಶ್ರೂಷೆಯಾಗಿದೆ. ದೇವರ ವಾಕ್ಯ ಕೇಳುವ ಲಕ್ಷಗಟ್ಟಲೆ ಜನರು ಇದ್ದಾರೆ. ಅದು ದೇವರ ಕೃಪೆಯ ಫಲವಾಗಿದೆ. ನಾವು ಈ ಅನುಗ್ರಹ ಧ್ಯಾನ ಮಂದಿರದಿಂದ ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಈ ದಿನ ನಾವು ಒಂದು ಅನುಗ್ರಹ ಇರುವ ವಚನವನ್ನು ಕೇಳಲು ಹೋಗುತ್ತಿದ್ದೇವೆ. 1 ಅರಸುಗಳ ಗ್ರಂಥ 17ನೇ ಅಧ್ಯಾಯ 8ರಿಂದ 16ರವರೆಗೆ ವಾಕ್ಯವನ್ನು ಆಲಿಸೋಣ. ಆಗ ಸರ್ವೇಶ್ವರ ಅವನಿಗೆ, ನೀನು ಇಲ್ಲಿಂದ ಸೆದ್ಯೂನರ ಸೆರಫ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಪೋಷಿಸಬೇಕೆಂದು ಅಲ್ಲಿನ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಎಂದರು. ಅವನು ಅಲ್ಲಿಂದ ಹೊರಟು ಸೆರಫ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದನು. ಸೌದೆ ಕೂಡಿಸುತ್ತಿದ್ದ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕರೆದು, ದಯವಿಟ್ಟು ಕುಡಿಯುವುದಕ್ಕೆ ಒಂದು ತಂಬಿಗೆಯಲ್ಲಿ ನೀರು ತೆಗೆದುಕೊಂಡು ಬಾ ಎಂದು ಹೇಳಿದನು. ಆಕೆ ಹೋಗುತ್ತಿರುವಾಗ ಮತ್ತೆ ಆಕೆಯನ್ನು ಕರೆದು, ನೀನು ಬರುವಾಗ ನನಗೆ ಒಂದು ತುಂಡು ರೊಟ್ಟಿಯನ್ನು ಸಹ ತೆಗೆದುಕೊಂಡು ಬಾ ಎಂದನು. ಆಕೆ, ನಿನ್ನ ದೇವರಾದ ಸರ್ವೇಶ್ವರನ ಆಣೆ, ನನ್ನ ಹತ್ತಿರ ರೊಟ್ಟಿ ಇಲ್ಲ. ಮಡಿಕೆಯಲ್ಲಿ 1 ಇಡಿ ಹಿಟ್ಟು, ಕುಡಿಕೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತು ಬೇರೇನೂ ಇಲ್ಲ. ಈಗ ಸೌದೆ ಆಯ್ದುಕೊಂಡು ಹೋಗಿ ನನಗೂ ನನ್ನ ಮಗನಿಗೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೇ ಹೊರತು ಬೇರೆ ಗತಿಯಿಲ್ಲ ಎಂದು ಉತ್ತರ ಕೊಟ್ಟಳು. ಆಗ ಎಲಿಯನು, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ಮೊದಲು ಅದರಿಂದ ನನಗೆ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡಿಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡಿಕೋ. ಇಸ್ರಾಯೇಲ್ ದೇವರಾದ ಸರ್ವೇಶ್ವರ ನಿನಗೆ, ನಾನು ನಾಡಿಗೆ ಮಳೆಯನ್ನು ಕಳುಹಿಸುವವರೆಗೂ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದೂ ಇಲ್ಲ, ಕುಡಿಕೆಯಲ್ಲಿರುವ ಎಣ್ಣೆ ಮುಗಿದು ಹೋಗುವುದೂ ಇಲ್ಲ ಎಂದು ಹೇಳುತ್ತಾರೆ ಎಂದನು. ಆಕೆ ಹೋಗಿ ಅವನು ಹೇಳಿದಂತೆಯೇ ಮಾಡಿದಳು. ಆಕೆಯು ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸವರೆಗೆ ಊಟ ಮಾಡಿದರು. ಸರ್ವೇಶ್ವರನ ಎಲಿಯನ ಮುಖಾಂತರ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಕುಡಿಕೆಯಲ್ಲಿದ್ದ ಎಣ್ಣೆ ಮುಗಿದು ಹೋಗಲಿಲ್ಲ. ಪ್ರಿಯರೇ, ಸಾಯಲು ನಿರ್ಧಾರ ಮಾಡಿದ ಮನೆಗೆ ಪ್ರವಾದಿ ಎಲಿಯನನ್ನು ಕಳಿಸಿತು. ಇದೇ ರೀತಿ ಒಂದೊಂದು ಸಮಸ್ಯೆಯಿಂದ ಬರುತ್ತಿರುವ ನಿಮ್ಮ ಹತ್ತಿರ ದೇವರು ಈ ವಚನವನ್ನು ಕಳಿಸುವುದು. ದೇವರು ಕಳಿಸುವ ಈ ವಚನದೊಂದಿಗೆ ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ದೇವರು ನಿಮ್ಮ ಜೀವನದಲ್ಲಿ ಪ್ರವರ್ಧಿಸುತ್ತಾರೆ. ಪ್ರವಾದಿಯ ಮಧ್ಯಸ್ಥಿಕೆಯಲ್ಲಿ ಆ ಕುಟುಂಬಕ್ಕೆ ಸ್ಪಂದಿಸಿದ ಹಾಗೆ ಇಂದು ಈ ವಚನದೊಂದಿಗೆ ನಿಮ್ಮ ಕುಟುಂಬದಲ್ಲಿ ಯಾವುದೇ ಪರಾಜಯವಿರಲಿ, ಸೋಲಿರಲಿ, ನೋವಿರಲಿ, ಯಾವುದೇ ಒಂದು ಸಮಸ್ಯೆ ಇದ್ದರೂ ದೇವರು ನಿಮ್ಮನ್ನು ಸ್ಪಂದಿಸುತ್ತಾರೆ. ಪ್ರಾರ್ಥಿಸೋಣ. ಇಂದು ಕೇಳಿದ ವಚನದೊಂದಿಗೆ, ಈ ಶುಶ್ರೂಷೆಯೊಂದಿಗೆ ನಿಮ್ಮ ಜೀವನವು ಅನುಗ್ರಹ ಉಂಟಾಗಲಿ. ಯೇಸು ಕ್ರಿಸ್ತರ ಕೃಪೆಯು, ಅನುಗ್ರಹವು, ಸಮಾಧಾನವು ಈ ವಚನದಿಂದ ನಿಮ್ಮ ಜೀವನದಲ್ಲಿ ಎಲ್ಲ ಘಟ್ಟದಲ್ಲಿ ಉಂಟಾಗಲಿ. ದೇವರ ಶಕ್ತಿ ನಿಮ್ಮ ಜೀವನದಲ್ಲಿ ಓಡಿ ಬರಲಿ. ರೋಗದಿಂದ, ಅಪಘಾತದಿಂದ, ದುರ್ಮರಣದಿಂದ, ಎಲ್ಲ ಆಪತ್ತುಗಳಿಂದ ದೇವರು ನಿಮ್ಮನ್ನು ಸಂರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಆಮೇನ್.